ಶ್ರೀನಿ ಗಿಫ್ಟ್. ಪ್ರತಿ ವರ್ಷ ಹಲವಾರು ಸಾಕಷ್ಟು ಜನ ಹುಡುಗಿರ ಜೊತೆ ಆಚರಿಸ್ಕೊತಾ ಇದ್ದ. ಈ ವರ್ಷ ಹ್ಯಾಪಿ ಬರ್ಡೇ ಟು ಯು ಸ್ನೇಹಿ. ಅವ್ರ ಎಡೆಯಲ್ಲಿ ನೀವು ತಗೊಂಡಿದ್ದೀರಾ ಇಲ್ಲ ಅವ್ನ ಬರ್ತಡೇ ಅಂತಾನೆ ಕೊಡ್ಸಿದ್ದೀರಾ? ಇವ್ರ ಎದೆ ಮೇಲೆ ಯಾವಾಗ್ಲೂ ಕರ್ನಾಟಕದ ಬಾವುಟ ಇದ್ದೇ ಇರುತ್ತೆ, ಕನ್ನಡದ ಅಭಿಮಾನಿ. ಆಮೇಲೆ ನಮ್ಮ ಫ್ಯಾಮಿಲಿ ಆದ್ಮೇಲೆ ಎಲ್ಲ ಕಟ್ ಮಾಡಾಕ್ತೀನಿ ಗಾಯ್ಸ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇಲ್ಲೊಂದು ಕೊತ್ತಿ ಮರಿ ಬರ್ತಾ ಇದೆ. ಯಾವುದು ಅಂತಂದ್ರೆ ನಮ್ಮ ಶ್ರೀನಿ. ಹಾಯ್, ಫುಲ್ಲು ನಮ್ಮ ಶ್ರೀನಿ ಮಿಂಚ್ತಾ ಇದ್ದಾನೆ ಗೈಸ್, ಗೋಲ್ಡ್ ಗೋಪಾಲ ಆಗಿದ್ದಾನೆ. ಇವತ್ತು ಏನಪ್ಪ ನಿಂದು ಬರ್ತಡೇ? ನಮ್ಮ ಶ್ರೀನಿದು ಬರ್ತಡೇ ಗೈಸ್. ಯಾರ್ಯಾರೆಲ್ಲ ವಿಶ್ ಮಾಡ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ಬಿಡು. ಇಲ್ಲಿ ನನ್ನ ವಿಡಿಯೋದಲ್ಲಿ ಹೇಳ್ತಾರಲ್ಲ ಅವ್ರಿಗೆ ಏನಂತ ಹೇಳ್ತೀಯಾ? ಥ್ಯಾಂಕ್ ಯು ಅಂತೀಯಾ? ಹ್ಯಾಪಿ ಬರ್ಡೇ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾನಂತೆ ಗೈಸ್. ಈಗ ನಮ್ಮ ಶ್ರೀನಿ ಬರ್ತಡೇನ ನಮ್ಮ ಊರಲ್ಲಿ ಮಾಡ್ತಾ ಇಲ್ಲ, ನಾವು ಎಲ್ಲಿ ಮಾಡ್ತಾ ಇದೀವಿ ಶ್ರೀನಿ? ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಹುಡುಗ ಆಗಿದ್ದಾಗ ಗುಂಡ್ಗುಂಡಕ್ಕೆ ಟೊಮೊಟೊ ಹಂಗಿದ್ನಾ? ವಿಡಿಯೋ ಐತೆ ಮುನ್ ಫೋಟೋದಲ್ಲಿ. ಈಗ ಸಿಕ್ಕಾಬಟ್ಟೆ ತಿರ್ಗಿ 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 ಕಲರ್ ಡಿಮ್ ಆಗ್ಬಿಟ್ಟ. ಹುಡ್ತಾಗ ನನ್ ಕಲರ್ ಇದ್ದ, ಬತ್ತ ಇವಳು ಕಲರ್ ಆಗ್ಬಿಟ್ಟ. ನಾವು ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ಪದ್ದು, ನಮ್ಮ ಅಕ್ಕ, ನಮ್ಮ ಅಜ್ಜಿ ಅಲ್ಲಿ ಇಲ್ಲಿ ಇದ್ರಲ್ಲಿ ಇವನ್ಗ ಅಜ್ಜಿ, ನಮ್ ದೊಡವ, ನನ್ನ ಮಚ್ಚಿ, ನಮ್ಮ ಮಾವ ಎಲ್ಲಾನು ಎತ್ತಾಕೊಂಡು ಈಗ ರಾಮನಗರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಿತಿ ಮತ್ತೆ ಸಂಜುಗೆ ಹೇಳಿದೀವಿ ಬರಕ್ಕೆ. ಸೊ ಥಿಯೇಟರಲ್ಲಿ ಕಟ್ ಮಾಡಿಸ್ತಾ ಇದೀವಿ ಗೈಸ್. ಊರಲ್ಲೇ ಯಾವಾಗಲೂ ಮಾಡಿಸ್ತಾ ಇದ್ರು. ಸೊ ಅದಕ್ಕೆ ಇವಾಗ ನಮ್ಮ ಮಾವ ಅವರು ಥಿಯೇಟ್ರಲ್ಲಿ ಕಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬರೀ ಹೋಣ. ನೀನಿ ಇಲ್ಲಿ ಏನ್ ಬೇಕು ಗಿಫ್ಟು? ಹಾ, ನಿಮ್ಮ ಅಪ್ಪನ ಕೇಳ. ಹಾ, BMW ಬೇಕೋ, ಬೆನ್ಸ್ ಬೇಕೋ, ಆಡಿ ಬೇಕೋ, ರೇಂಜ್ ರೋವರ್ ಬೇಕೋ? ಇದನ್ನೇ ಕೂಡ ಸಾಕು, ಇದನ್ನೇ ಓಡಿಸ್ತೀಯಾ? ಈಗ ನಮ್ಮ ಶ್ರೀನಿ ಎಲ್ಲಿ ಕರ್ಕೊಂಡ್ ಬಂದಿದೀವಿ ಅಂತಂದ್ರೆ ಸೈಕಲ್ ಶಾಪ್ ಕರ್ಕೊಂಡ್ ಬಂದಿದೀವಿ. ನೋಡೋ ಜ್ಞಾನನೇ ಇಲ್ಲ ಗೈಸ್ ಅವ್ನಿಗೆ ಸೈಕಲ್ ಅಂತ. ಯಾವ್ದು ಬೇಕು? ಅದು ದೊಡ್ಡ ತಗೋ, ಅಕ್ಕನ ತುಳಿತದೆ. ಇವಳು ಅದನ್ನು ಬಿಡೋದಿಲ್ಲ ಅಂತಾಳೆ. ಸೊ ಇಲ್ಲಿ ಸೈಕಲ್ಗಳು ನೋಡ್ತಾ ಇದ್ದಾರೆ. ಅವರ ಮದರ್ ಇಂಡಿಯಾ ಅವರು ಗಿಫ್ಟ್ ಕೊಡಿಸ್ತಾ ಇದ್ದಾರೆ ಗೈಸ್. ಅಮ್ಮ ಸೈಕಲ್ಲು, ಅಪ್ಪ ಸ್ಕೂಟ್ರು, ನಾನು ಕಾರು. ಚಿಕ್ಕ ವಯಸ್ಸಲ್ಲಿ ಈ ಥರದ ಒಂದು ಸೈಕಲ್ ತೊಗೊಳಕ್ಕೆ ಎಷ್ಟು ಪರದಾಡುವ ಅಂತಂದರೆ ನಮ್ಮ ಅಪ್ಪ ಅಮ್ಮನ ಹತ್ರ. ಈಗ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದೊಂದು ಸೈಕಲ್, ಇದಾಗಲೇ 3ನೇ ಸೈಕಲ್ ಅವನಿಗೆ ಕೊಡಿಸ್ತಾ ಇರೋದು. ಎಲ್ಲ ಹಾಳು ಮಾಡ್ಕೋತಾನೆ. ಸೊ ನಾನು ಅಂದ್ಕೊಂಡೆ ಈ ಥರನೂ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಬಾಳಿಕೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಇದು ನಿಂಜಾ ಕ್ಲಾವ್ ಪ್ರೋ ಅಂತೆ, ಚಾರ್ಜ್ ಹಾಕೊಂಡು ಓಡಿಸುವಂಥದ್ದು. ಶ್ರೀನಿ ಇದು ಬೇಕಾ ಇದು ಬೇಕಾ? ಹಾಂ, ಅಲ್ಲಿ ಬರ್ತಾನೆ ಇಲ್ಲ ಗೈಸ್ ಅವನು. ಇದು ಬೇಕಂತೆ. ಓಡಿಸ್ತೀಯ ಇದನ್ನ? ಓಡಿಸ್ಕಬಾ, ಕಮಾನ್. ಕಾಲೇ ಎಟಕ್ತಲ್ಲ ಗೈಸ್ ಅವನಿಗೆ, ಕಾಲೇ ಎಟಕ್ತಾ ಇಲ್ಲ. ಸಾಕಳು, ಹೋಗ್ಬಿಡು, ಹೋಗ್ಬಿಟ್ಟ. ಫೈನಲಿ ಈ ಸೈಕಲ್ ತಗೊಂಡಿದ್ದಾನೆ ನಮ್ಮ ಶ್ರೀನಿ. ಬೆಲ್ಲೋಡಿಯಪ್ಪ, ಕನ್ನಡಿ ಅಲ್ಲ. ಮನೆಗೆ ಹೋಗಿದ ತಕ್ಷಣ ಏನು ಮಾಡಬೇಕು? ಪೂಜೆ ಮಾಡಬೇಕು. ನಿಮ್ಮ ಅಮ್ಮನ ಕಾಲಕ್ಕೆ ಬಿದ್ದು ಬಿಡು. ನಿಮ್ಮ ಅಮ್ಮ ಸೈಕಲ್ ಬಿಡ್ಸವ್ರೆ. ಹ್ಯಾಪಿ ಬರ್ತಡೇ ಮಚ್ಚಿ. ಎಡಗೈ ಇಲ್ಲಲ್ಲ, ಬಲ್ಗೈಯಲ್ಲಿ. ಸರಿ ಮಚ್ಚಿ ಏನು? ಸರಿ ಮಚ್ಚಿ. ಸರಿ ಮಾಮನು. ಓಕೆ ಮಾಮನು. ಕೇಕ್ ಕಟ್ ಮಾಡ್ತೀನಿ, ಕೇಕ್ ತಿನ್ಕೊಂಡು ಹೋಯ್ತಾ ಇರೋನು ಮನೆಗೆ. ಗೈಸ್ ನಮ್ಮ ಶ್ರೀನಿ ನಮ್ಮ ದೊಡ್ಡಮ್ಮಂಗೆ ಹೊಸಿ ಅಯ್ಯೋ ಅನ್ಸಿಲ್ಲ ಗೈಸ್. ಚಿಕ್ಕ ವಯಸ್ಸಿಂದ ಇವನ್ನ ಸಾಕಿರೋದೇ ಇವರು. ಹೆಸ್ರಿಗೆ ಮಾತ್ರ ತಾಯಿ ಅನ್ಸ್ಕೊಂಡವ್ರು ಅಷ್ಟೇ. ಇವರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ತಂದೆ ಅವರು ಹೊಸ ಸಾಕೋದ್ರಲ್ಲಿ ಬ್ಯುಸಿ. ಇವ್ರನ್ನ ಎತ್ತಿ ಆಡಿಸಿ ಸಾಕಿ ಸಲವಿರೋದು ಇವರೇ ಮೇಡಮ್ ಅವರು ಇಬ್ರು ಕೂಡ. ಇದು ಕೊಡು, ನಾನು ಕೊಡ್ತೀನಿ. ಇಲ್ಲಿ ನನ್ನ ಚೈನು ನಿನ್ನ ಚೈನು ಕಿತ್ತಾಕ್ಬೇಡ, ಇಬ್ರು ಡಿವೈಡ್ ಮಾಡ್ಕೊಬಿಡೋಣ. ನಂದು ಕೊಡು, ನಿಂದು ಕೊಡ್ತೀನಿ. ಅಲ್ಲಿ ನೋಡಲ್ಲಿ
ಕಿತ್ಕೊಳ್ಳ ಇದನ್ನ ಪ್ಲೀಸ್. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ, ಹೋಗಿ ಈಗ ಅಂದ್ರೆ ಕೇಕ್ ಕಟ್ ಮಾಡ್ಸೋಣ. ಶ್ರೀನಿ ಕಪ್ಪೆ ಕಣ್ಣು ಮುಚ್ಕೋತೀಯಾ? ಬೇಡ, ನೋಡವ ನೀನು ಏನೈತೆ ಅಂತ. ಒಳಗಡೆ ಹಾವೈತೆ, ಹಾವು. ಹೋನಾ ಕಡಾಣ್. ವಾವ್ ಶ್ರೀನಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸೀನಿ ಏನಕ್ಕೆ ಬಂದಿರೋದು ನಿನಗೆ? ಕೆಳಗಡೆ ಏನು ಓದೋದು? ಏನದು? ಹಾ, ಗೋವಿಂದ. ಐಸ್ ನಮ್ಮ ಶ್ರೀನಿಗೆ ಸಿಂಪಲ್ ಆಗಿ ಡೆಕೋರ್ ಆಗಿದೆ. ಆ್ಯಂಡ್ ದಿಸ್ ಅ ಕೇಕ್. ಸ್ನೇಹಿತ್ ಅಂತ ಬರ್ತಿದೆ. ಅವನು ಒರಿಜಿನಲ್ ಹೆಸರು ಸ್ನೇಹಿತ್. ಹ್ಯಾಪಿ ಬರ್ತ್ಡೇ ಸ್ನೇಹಿತ್. ಥ್ಯಾಂಕ್ ಯು. ಏನಾ ಕೇಕಾ? ಐ ಹಾ ಇವಳು ಎಲ್ಲದಕ್ಕೂ ಬರ್ತಾಳೆ. ತಿನ್ನು. ಆಡ್ಸಪ್ಪ ನೀನು. ನಗುತ್ತಾ ನಗುತ್ತಾ. ಯಾಕೋ ಗಾಬರಿ ಬೀಳ್ತಾವ ಗೈಸ್, ಹೊಸ ಜಾಗ ಅಂತ. ಬಾ ಕೇಕ್ ಕಟ್ ಮಾಡ್ತೀಯಾ? ಬಾಗುರು ಹಿಡ್ಕೋ ಬಾ, ಎತ್ಕೋ. ಹರುಷ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸ್ನೇಹಿತ್, ಹ್ಯಾಪಿ ಬರ್ಡೇ ಟು ಯು. ಎಲ್ಲಾರು ಮದುವೆ ಆಗಿ ಮಕ್ಳುಗಳಿಗೆ ಬರ್ತಡೇ ಮಾಡ್ತಾವ್ರೆ. ಇನ್ನು ಟೋಪಿ ಹಾಕೊಂಡು ತಿರ್ಕೊಂಡು ನಿಂತಿರು. ಮಕ್ಳು ಬರ್ತಡೇ ಕರೀತಾರೆ, ಅವ್ರ ಬರ್ತಡೇ ಕರೀತಾರೆ, ಬರೀ ಕೇಕ್ ತಿನ್ಸಕ್ ಬರ್ತಾವನೆ. ಗಿಣಿ ಮದುವೆ ಆಗು ಗಿಣಿ ಬೇಗ ಅನ್ನು. ಈಗ ನಾವು ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ಇವತ್ತು ವಾರ ಬೇರೆ ಸರ್ ಇಲ್ಲ, ಸೊ ವೆಜ್ಜಿಗೆ ಬಂದಿದ್ದೀವಿ. ನಮಗೆ ಪಾರ್ಟಿ ಕೊಡಿಸ್ತಾ ಇರೋರು ನಮ್ಮ ಶ್ರೀನಿ ಪಾರ್ಟಿ ಜೋರು. ಹಾಂ, ಅವ್ನು ಗೋಬಿ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಗೈಸ್. ನಾವು ಬಟರ್ ನಾನ್ ವಿತ್ ಪನ್ನೀರ್ ಆ್ಯಂಡ್ ಮಶ್ರೂಮ್ ತೊಗೊಂಡಿದ್ದೀವಿ. ಮೂಲೆಯಲ್ಲಿ ನಮ್ಮ ಪದ್ದು ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾವಳೆ. ಫಸ್ಟಿಂದ ಹೇಳು. ಮನೆಯಲ್ಲೇ ಇಡು, ಮನೆಯಲ್ಲೇ ಊಟನು, ಮನೆಯಲ್ಲೇ ಟಿವಿ ನೋಡು, ಮನೆಯಲ್ಲೇ ಮಲ್ಕೊ, ಮನೆಯಲ್ಲೇ ಬಾಲ್ ತೊಳ್ಕೊಂಡು ಹೋಗ್ತೀವಿ ಊರಿಗೆ. ನನ್ನ ಕೂಡ ಹಾಕ್ಬಿಟ್ಟು. ಯಾರದು ಅಲ್ಲಿ ಬೋಲ್ಡ್ ಅಲ್ಲಿ ಐತಲ್ಲ, ಅಲ್ಲಿ ಅಲ್ಲೋಡಲಿ ಮಧು ಅಕ್ಕ ಅಲ್ಲಿ ಗೊತ್ತಾ? ನೋಡಿದ್ಯಾ ಯಾವಾಗ? ಅಲ್ಲಿ ಅವತ್ತು ಮನೆಗೋಗಿದ್ವಲ್ಲ ಕಾಲಲ್ಲಿ, ಅವಾಗೆಲ್ಲ ನೋಡಿದೆ. ತಾತಿ ಊರ ಎಲ್ಲ ಇವೆ. ಊರೆಲ್ಲ ಇದಾವ. ಹೇಳ್ಕೊಂಡು ಹೋಗೋಣ. ವೆಂಕಟರಮಣ ಗೋವಿಂದ ಗೋವಿಂದ. ಯಾವ ಸೈಕಲ್ ತಗೊಂಡಿರೋದು? ನಡಿ ನಡಿ ನಡಿ, ನಂದು ಕಣ, ನಮ್ಮ ಪಾಪಕ್ಕೆ ತಗೊಂಡಿರೋದು. ನಿಜ. ಪಾಪನೇ ಅಲ್ಲಿಲ್ವಲ್ಲ, ಪಾಪ ಆಗಿಲ್ಲ, ಶ್ರೀನಿ ಗಿಫ್ಟ್ ಓಪನ್ ಆಗ್ತಿದೆ. ಓ ಹ್ಯಾಪಿ ಬರ್ಡೇ. ನನಗೆ ಕೊಡು ಶ್ರೀನಿ. ಥ್ಯಾಂಕ್ ಯು. ಪೂಜೆ ಮಾಡು, ಎಲ್ಲೋ ಆಯ್ಕೊಳ್ದೆ ಹೋಗ್ಲಿ ಅಂತ. ಗೈಸ್, ಈಗ ನಾನು, ನಮ್ಮ ಸಂಜು ಬೇಬಿ ಆ್ಯಂಡ್ ದಿ ಮೋಸ್ಟ್ ಫೇವ್ರೆಟ್ ನಿತೀಪಾ ಅವರು 3 ಜನ ಒಂದು ಕೆಫೆಗೆ ಹೋಗ್ತಾ ಇದೀವಿ. ಬಿಕಾಸ್ ಅಶ್ವತ್ತೊಂದು ಬರ್ತ್ಡೇ ಮಾಡ್ತಾ ಇದ್ದಾರೆ ಅವ್ರ ವೈಫು. ಸೊ ಇನ್ವೈಟ್ ಮಾಡಿದ್ರು. ಇವರೆಲ್ಲ ಫಂಕ್ಷನ್ಗೆ ಹೋಗಿ ಬರೋದು ಲೇಟ್ ಆಯಿತು. ನಾವೀಗ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಸಿಗ್ತೀವಿ. ನಾವು ಬಾಯ್ಸ್ ಎಲ್ಲ ಸೇರಿಕೊಂಡು ನೈಟ್ ಕೇಕ್ ಕಟ್ ಮಾಡಿಸ್ತೀವಿ. ಈಗ ಅವ್ರ ವೈಫ್ ಕಟ್ ಮಾಡಿಸ್ತಾ ಇದ್ದಾರೆ. ಬನ್ನಿ ಹೋಗೋಣ. ಅಣ್ಣ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಮಧ್ಯಾಹ್ನ ಆದ್ರೂ ಫೋನಲ್ಲೇ ಮುಳ್ಕೋಗೋನೆ ನೋಡಿ. ಎಷ್ಟು ವಿಶ್ ಬರ್ತಾ ಇರಲ್ಲ ಇವತ್ತು. ಹೆಂಡತಿ ಪಕ್ಕದಲ್ಲೇ ಇಟ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾವ್ರೆ. ಕಂಗ್ರ್ಯಾಚುಲೇಷನ್ಸ್. ಮದುವೆ ಆಗಿದ್ದ ಮೊದಲನೇ ಹುಟ್ಟುಹಬ್ಬ ಅಲ್ವಾ?
ಹೌದಾ, ಒಳ್ಳೇದಾಗ್ಲಿ. ಇನ್ಮೇಲಾರ ಒಳ್ಳೆ ಬುದ್ಧಿ ಕಲ್ತಿ ಬೇಡದ್ರ ಆಟಗಳನ್ನೆಲ್ಲ ಬಿಟ್ಟು ಇರೋ. ಅಶ್ವಥ ಕೇಳ ಹಿಂದಿ ಬರಲ್ವಲ್ಲ. ಗೈಸ್ ಏನು ಅಂತಂದ್ರೆ ಈ ಪ್ಲೇಸಲ್ಲಿ ಮಾಡೋದ ಬರ್ತಡೇ ಸೆಲೆಬ್ರೇಷನ್ ಇಲ್ಲ ಅಲ್ಲಿ ಮಾಡೋದ ಅಂತ ಕೇಳಕ್ಕೆ ಅವನ್ಗೆ ಹೇಳ್ತಾ ಇದೀವಿ, ಬರ್ತಡೇ ಬಾಯ್ಗೆ ಕೇಳ ಎಲ್ಲಿ ಮಾಡ್ಕೊಡ್ತೀವಿ ಅಂತ. ಈಗ ಅವ್ರ ಹೆಂಡತಿ ಕರ್ಕ ಬಂದ್ರೆ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಬೇಕು ಗೈಸ್, ರೋಸ್ಟ್ ಮಾಡ್ತೀನಿ. ಏನೋ ಕೇಳಬೇಕು, ಈ ಮಧ್ಯಾಹ್ನ ಮಟ್ಪಟ್ ಮಧ್ಯಾಹ್ನ ಎಂತ ಸೆಲೆಬ್ರೇಟ್ ಮಾಡಿಸ್ತಾರೆ ಅವ್ನಿಗೆ? ನೀವೆಲ್ಲ ಸಂಜೆ ಇಟ್ಕೊಂಡಿದ್ದೀರಲ್ಲ, ಯಾರು ಹೇಳಿದ್ದು? ನೀವೇನಾರು ಮಾಡ್ತಾ ಇದೀರಪ್ಪ? ನೀವೇನಾರು ಮಾಡಿಸ್ತಾ ಇದೀನಪ್ಪ? ನಾನು ಸಂಜೆ ಊರಿಗೆ ಹೋಗ್ಬೇಕು, ಊರಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ಬೇಕು, ನಾನು ಸಂಜೆ ಸಿಗಲ್ಲ ಅಂದ್ರು. ಇವನೇ ಹೇಳದ್ನಾ? ಯಾರು ಮಾಡಿಸ್ತಾರಂತೆ ಬರ್ತಡೆ? ನಾವೇನೇನ್ ಬರ್ತಡೆ ಏನ್ ಮಾಡಿಸ್ತಾ ಇಲ್ಲ, ಗಂಡನ್ ವಾಪಸ್ ಕರ್ಕೊಂಡು ಹೋಗಿ. ಏನಂದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡ್ಸ್ಬೇಕು ಅಂದ್ರು, ಅದಕ್ಕೆ ಸರಿ ಸಂಜೆ ಸಿಗಲ್ವಲ್ಲ ಅಂತ ಲಂಚ್ ಮಾಡ್ಕೊಡೋಣ ಅಂತ ಮಾಡಿದೆ. ಇಷ್ಟೇ. ಈಗ ನಿಮ್ಮ ಹುಡುಗನ ಕೇಳೋನು ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಅಂತ ಎಲ್ಲಿ ಮಾಡ್ಸೋದು? ನಡೀರಿ ಹೋಗ, ಬೇಗ ಹೋಗಿ ಕೇಕ್ ತಗೊಬರೋದು ಬೇಗ. ಎಂತ ಪುಣ್ಯ ಮಾಡಿದ್ಯಾ, ಇಂಥ ಅದೃಷ್ಟ ದೇವತೆನ ಪಡೆದಿದ್ಯಾ. ಮದ್ವೆ ಆದ್ಮೇಲೆ ಫಸ್ಟ್ನೇ ಬರ್ತಡೆ ಆ್ಯಂಡ್ ಪ್ರತಿ ವರ್ಷ ಹಲವಾರು ಸಾಕಷ್ಟು ಜನ ಹುಡುಗಿರ ಜೊತೆ ಆಚರಿಸ್ಕೊತಾ ಇದ್ದ. ಈ ವರ್ಷ ಒಂದೇ ಹುಡುಗಿ ಜೊತೆ ಆಚರಿಸ್ಕೊತಾವನೆ. ಹೆಂಗ ಅನ್ಸ್ತಿದೆ? ಏನಾರ ಮನ್ಸಲ್ಲಿ ಆಗ್ತಿದ್ಯಾ? ಇಷ್ಟ ದಿನ ಎಲ್ಲ ಹುಡುಗಿರೆಲ್ಲ ಮೆಸೇಜ್ ಮಾಡಿರೋರು, ಬರ್ಡೇ ವಿಶ್ ಮಾಡಿರೋರು, ಇವತ್ತು ಒಬ್ರು ವಿಶ್ ಮಾಡಿ. ಅವನು ಮ್ಯಾರಿಡ್ ಆದ್ಮೇಲೆ ಸೋಲ್ಡ್ ಔಟ್ ಬಾಯ್ಸು. ಮಾಡಕ್ಕೂ ಭಯ, ಯಾಕೆ ಹೇಳು? ಇನ್ಸ್ಟಾಗ್ರಾಮ್ ಐಡಿಗಳೆಲ್ಲ ಹೆಂಡ್ತೀರ್ ಇಟ್ಕೊಂಡಿರ್ತಾರೆ ಅಂತ ಗೊತ್ತ ಅವ್ರಿಗೂ. ವಿಶ್ ಮಾಡಿದ್ರು ಬ್ರದರ್ ಅಂತ ನಾರ್ಮಲ್ ಆಗಿ ಮಾಡ್ತಾರೆ. ಬ್ರದರ್ ಅಂತ ಇಷ್ಟು ವರ್ಷ ಮಾಡ್ತಾನೆ ಇರ್ಲಿವಲ್ಲ, ಈಗ ಒತ್ತಾಯಕ ಪೂರ್ವಕವಾಗಿ ಅವರು ಹಿಂಸೆ ತಗೊಂಡ್ ಬ್ರದರ್ ಅನ್ಬೇಕು ನಿಮ್ಗೆ. ಅಣ್ಣ ತಂಗಿ ಬಾಂಡಿಂಗ್ ನೋಡ ಎಲ್ಲಾರು ಸ್ಟಾರ್ಟಿಂಗ್ ಇಂದ ಇವತ್ತು ಇವ್ರೊಬ್ರು ನೋಡ್ ಕಲಿಯೋ, ಮದ್ವೆ ಆದ್ಮೇಲೆ ಈ ತರದೆಲ್ಲ ಅನ್ಭವಿಸ್ಬೇಕಾಗುತ್ತೆ. ಅವಾಗಿಂದನೂ ಕೇಕ್ ಈಗ ಡೆಲಿವರಿ ಆಗಿದೆ. ಇವ್ನು ನೋಡ್ಬಿಟ್ಟು ಅವರು ಇದೇ ತರ ಕಲರ್ ಕೇಕ್ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಅಂಡ್ ಅವರ ಹೆಂಡತಿ ಅವರು ಮುದ್ದಿನಿಂದ ಹ್ಯಾಪಿ ಬರ್ತ್ಡೇ ಪಪ್ಪು. ಅಪ್ಪುನ ಪಪ್ಪುನ ಅಪ್ಪುಮ. ಇವನು ನಿತೀಪ, ಇವನು ಅಪ್ಪುಮ. ಒಬ್ಬೊಬ್ರು ಮದುವೆ ಆದ್ಮೇಲೆ ಒಬ್ಬೊಬ್ರು ಒಂದೊಂದು ಹೆಸರು ಕರೀತಾರೆ ಗೈಸ್. ಬರ್ತಾರೆ ಅಣ್ಣ, ಯೋಚನೆ ಮಾಡಬೇಡಿ. ನಿಮ್ ಲೈಫ್ ಒಬ್ರು ಹೇಳೋರು ಬರ್ತಾರೆ, ಯಾಕೆ ಯೋಚನೆ ಮಾಡ್ತೀರಾ ಅಲ್ವಾ? ಮುಂದೆ ಬರ್ತಾರೆ. ಕಟ್ ಮಾಡಪ್ಪ ಕ್ಯಾಂಡಲ್ ಸಪ್ಪ, ಹೊಸ ಕ್ಯಾಂಡ್ಲು. 28 ಮುದಿಯ 29 28. ಹ್ಯಾಪಿ ಬರ್ಡೇ. ಹೊಡಿರ ಚಪ್ಪಾಳೆ, ಕ್ಲಾಪ್ಸ್ ಹೊಡಿರಪ್ಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕಾಪೆ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ ಅನ್ಸುತ್ತೆ. ಐ ಲವ್ ಚಾಕ್ಲೇಟ್ ಕೇಕ್ಸ್. ನಾನೇ ತಿನ್ಕೊಬಿಡ್ತೀನಿ ಅರ್ಧ. ಅಶ್ವಥಂಗೆ ಅವರ ವೈಫು ಹೊಸ ಜುಪಿಟರ್ ಗಾಡಿಯಾಗಿ ಗಿಫ್ಟ್ ಆಗಿ ಕೊಡ್ಸಿದ್ದಾರೆ ಗೈಸ್. ಅವನ ಹತ್ರ ಒಂದು ಬೈಕ್ ಇತ್ತು, ಆದ್ರೆ ಯಾಕೆ ಕೊಡ್ಸಿದ್ರಿ? ಮೊಪೆಟ್ ಬೇಕಿತ್ತೇನ, ಅದಕ್ಕೆ ತಗೊಂಡ್ವಿ. ಅವ್ರ ಎಡೆಯಲ್ಲಿ ನೀವು ತಗೊಂಡಿದ್ದೀರಾ ಇಲ್ಲ ಅವ್ನ ಬರ್ತಡೇ ಅಂತಾನೆ ಕೊಡ್ಸಿದ್ದೀರಾ? ಏನೋ ಎರಡು ಆಗ್ಲಿ ಅಂತ ಯೂಸ್ ಮಾಡ್ತಿರೋದು, ಇಬ್ರಿಗೂ ಯೂಸ್ ಆಗುತ್ತೆ ಅಂತ. ಈಗ ನಾವು ಹೂನಾರ ತಗೊಬರಕ್ಕೆ ಬಂದಿದ್ದೀವಿ. ಫುಲ್ಲು ಗುಲಾಬಿ ತಗೊಳ್ಳೋಣ ಅಂತ ಅನ್ಕೊಂಡು ಅವನಿಗೆ ಹೈಲೈಟ್ ಆಗಿ ಕಾಣಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ವೈಟ್ ಇರಲಿ ಅಂತ ಸುಗಂಧ ಹಾಕ್ಸ್ಬಿಟ್ಟು ಗುಲಾಬಿ ತಗೊಂಡಿದ್ದೀವಿ. ಎಲ್ಲ ಹುಡುಗರು ಬರ್ತಡೇಗೂ ಕೂಡ ನಾವು ಹಾರ ಪಟಾಕಿ ಹೊಡೆದೇ ಹೊಡಿತೀವಿ ಗೈಸ್. ಬಿಕಾಸ್ ಒಬ್ರಿಗೊಂದು ಮಾಡಲ್ಲ. ಎಲ್ಲರ ಬರ್ತಡೇಗಳು ಮಾಡ್ತೀವಿ. ನಮ್ಮ ಮೈಕ್ಳದು ನಮ್ಮ ಮನೆ ಒಂಥರ ಪಾರ್ಟಿ ಹಾಲ್ ಆಗ್ಬಿಟ್ಟಿದೆ ಗೈಸ್. ಎಲ್ಲರ ಬರ್ತಡೇಗಳು ಅಲ್ಲೇ ನಡೆಯೋದು. ನೋಡಿ ಇವರು ಎಲ್ಲೊಬ್ಬ ಡ್ರೈವರು ಸಡನ್ ಆಗಿ ಆಫ್ ಮಾಡ್ತಾವ್ರೆ. ಅವಮಾನ ಸಂಜು ಇದು. ಇನ್ನೊಂದು ವರ್ಷನ ಪಾರ್ಟಿಯಲ್ಲಿ ಇನ್ನೊಂದು ವರ್ಷ ಆಮೇಲೆ ನಮ್ಮ ಫ್ಯಾಮಿಲಿ ಆದ್ಮೇಲೆ ಎಲ್ಲ ಕಟ್ ಮಾಡಾಕ್ತೀನಿ ಗಾಯ್ಸ್. ಹೆಂಡತಿ ಬಂದ ಮೇಲೆ ಹೊಡಿತಾಳೆ ಹಿಡ್ಕೊಂಡು, ಹುಡುಗರನ್ನೆಲ್ಲ ಸೇರಿಸ್ಕೊಂಡು ನೀನು ಬರ್ತಡೇ ಮಾಡ್ಕೊಂಡು ನಿಂತಿದ್ಯಾ ಅಂತ. ಬನ್ನಿ ಹೋಣ. ಅಲ್ಲಿ ಓಡಾಗ್ಬಿಟ್ಟಿದೆ ಒಟ್ಟೆ. ರಾಮನಗರ, ನಮ್ಮ ಊರು ರಾಮನಗರ. ಮಚ್ಚಿ ಮಕ ತೊಳಿಲಿಲ್ಲ, ಡ್ಯಾಶ್ ತೊಳಿಲಿಲ್ಲ, ಬಂದ್ಬಿಟ್ಟಿದ್ಯಾ. ಕೇಕ್ ತಿನ್ನಿಸ್ತವ್ರೆ ಗೈಸ್. ಅಲ್ಲಿ ಇವ್ರ ಅಪ್ಪದ್ನ ಹೆಂಗೆ ಅಂತಂದ್ರೆ ಮಗಿಗೆ ಕೆಮ್ಮು ಬಂದ್ಬಿಡ್ತದೆ, ನೆಗಡಿ ಬಂದ್ಬಿಡ್ತದೆ ಅಂತ ಏನೂ ತಿನ್ನಿಸ್ವಲ್ಲ. ಮಕ್ಳಿಗೆ ಇನ್ನೇನು ಇಷ್ಟ ಇರುತ್ತೆ ಗೈಸ್? ಕೇಕು, ಆಟ ಸಾಮಾನು, ಲಾಲಿಪಾಪು. ಯೂಶಲಿ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಫ್ರೆಂಡ್ಸ್ದು ಬರ್ತಡೇ ನಮ್ಮ ಮನೆ ಮುಂದೆನೇ ನಡೀತಿತ್ತು. ಡ್ಯೂ ಟು ಲೈಟ್ ಗಾನ್ ನಮ್ಮ ಮನೆ ಹತ್ರ. ಈ ಲೈಟು ಇಲ್ಲ, ಈ ಲೈಟು ಇಲ್ಲ. ಸೊ ಒಂದು ಬೇರೆ ಸ್ಪಾಟ್ಗೆ ಅಂತಲೇ ಈಗ ಶಿಫ್ಟ್ ಆಗ್ತಾ ಇದ್ದೀವಿ.
ಬನ್ನಿ ಅಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಮಾಡ್ಸೋಣ. ನಮ್ಮ ಬಾಯ್ಸ್ ಎಲ್ಲ ನೋಡಿ ಹನಿ ಕೇಕ್ ಲವರ್ಸ್ ಅಂತ ನಾವು ಮಾಡ್ಸಿದೀವಿ. ಅವ್ರ ಅಣ್ಣ ತಮ್ಮದಿರೋ ಬಾಕ್ಸ್ ಮಾಡಿಸಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಹೊಸ ಸ್ಪಾಟಿಗೆ ಬಂದಿದ್ದೀವಿ ಗೈಸ್. ಅಲ್ಲೊಂದು ಕಾರು, ಈ ಕಾರ್ ಓನರು ನಮ್ಮ ಶಶಿ ಅಣ್ಣ. ತಮ್ಮನ ಬರ್ತಡೆ ಹೆಂಗ್ ಮಾಡ್ಬೇಕಣ್ಣ ನೀನು ಜೋರಾಗಿ? ಇಲ್ಲಪ್ಪ ನಮ್ಮ ಅಣ್ಣ ವೆಂಕಿ ಅಣ್ಣ. ಅವ್ರದ್ದು ಬಿಡಿ, ಅವ್ರು ನಡೀತಾ ಇರುತ್ತೆ. ಕಾರ್ಗಳು ಅವನೊಂದು ಸ್ವಲ್ಪ ಡಿಮ್ ಇದನ್ನಲ್ಲ ಗೈಸ್, ಅದಕ್ಕೆ ಒಂದು ಸ್ವಲ್ಪ ಲೈಟ್ ಬಿಗ್ಗಿಯಾಗಿ ಬೀಳಲಿ ಅಂತ ಒಂಚೂರು ಲೈಟ್ ಜಾಸ್ತಿ ಹಾಕಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹೆಂಗೆ ಪರಾಗಿ ಹೆಂಗ್ ಬೀಳ್ತಾರೆ ನೋಡಿ, ಹನಿ ಕೇಕ್ ನ ಕಟ್ ಮಾಡಿ ನಮ್ಮ ಬಾಯ್ಸ್ ಎಲ್ಲ. ಸೊ ಒಬ್ರನ್ನ ತೋರಿಸ್ಬೇಕು ಅನ್ಕೊಂಡೆ ಗೈಸ್, ಯಾರು ಗೊತ್ತಾ? ಇವ್ರೆ ಬನ್ರಿ ಇಲ್ಲಿ ಸಾಹೇಬ್ರೆ. ಇವ್ರ ಎದೆ ಮೇಲೆ ಯಾವಾಗ್ಲೂ ಕರ್ನಾಟಕದ ಬಾವುಟ ಇದ್ದೇ ಇರುತ್ತೆ ಗೈಸ್, ಕನ್ನಡದ ಅಭಿಮಾನಿ. ಇವ್ರು ಹೆಂಗ್ ವಿಶ್ ಮಾಡಿದ್ರು ನೋಡ್ದ? ನಾನು ಓದ್ದೆ ಪ್ಯಾರಾಗ್ರಾಫ್ ನ. ಹಂಗೆ ಆಗ್ತಾನೆ. ಹೌದಾ? ಕನ್ನಡದ ಅಭಿಮಾನಿನ ನೀವು? ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಲ್ಲೇ ಪಕ್ಕದಲ್ಲೇ ಇದಾರೆ. ಕನ್ನಡ ಫ್ಲಾಗ್ ಇದ್ದಂಗೆ ನೋಡಿ, ನಾನು ನಿಮ್ಮ ಮದುವೆ ಟೈಮಲ್ಲೆಲ್ಲ ನೋಡ್ದೆ ನಾ ಇವ್ರನ್ನ. ನೈಸ್ ನೈಸ್. ಇದೇ ಅಭಿಮಾನ ನಮ್ಮಲ್ಲೂ ಇರ್ತದೆ, ನಿಮ್ಮಲ್ಲೂ ಇರ್ತದೆ. ಓಕೆ ಗೈಸ್, ಇದಾಗಿತ್ತು ಈ ಬ್ಲಾಗು. ನಮ್ಮ ಶ್ರೀನಿ ಬರ್ತಡೇ ಆ್ಯಂಡ್ ನಮ್ಮ ಅಶ್ವಥಮ್ ಬರ್ತಡೇ, ಎರಡೂ ಬರ್ತಡೇದು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ, ಎಲ್ಲೋಯ್ತಾ ಏನಿ ಅಂತಾನೆ ಗೊತ್ತಾಯ್ತಾ ಇಲ್ಲ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಈ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.